स्वक्तिः विशेषतोऽभिवन्द्यं सदा प्रियतं नमसन्नमामि अभ्रमं भङ्गरहितम् अचलं निवलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं नमः श्रीगुरुभ्यो नमः हरिः ओम् 8ನೇ ಶ್ಲೋಕದ ಅರ್ಥ ಆಗಬೇಕು. ಲೋಕಾನಾಮುಪಕೃತಯೇ ಕೃತಶಿಲೇಯಂ. ಇಲ್ಲ, 8ನೇ ಶ್ಲೋಕದಲ್ಲ, 7ನೇ ಶ್ಲೋಕದ. 7ನೇ ಶ್ಲೋಕದ. ಹೌದು. ತೀರ್ಥಾರ್ಥಂ ಪೃಥುತರವ ಪ್ರಪಾತಿವಾರಾಂ ಧಾರಾಣಾಂ ವಯಸಃ ನ ಕ್ಷಮಾಂ ಮಹೇಕ್ಷಃ ಆನೀತಾಂ ದಶಶತಪುಂಭಿರತ್ಯಶಕ್ತ್ಯಾ ಪ್ರೇಕ್ಷ್ಯೋಚೆ ವಿಪುಲಶಿಲಾಂ ಕ್ವಚಿತ್ ಸಮುಕ್ತಾಂ. ನೋಡಿ, ಪದಚ್ಛೇದ ಹೀಗಿದೆ: ತೀರ್ಥಾರ್ಥಂ ಋತುತರವ ಪ್ರಪಾತಿವಾರಾಂ ಧಾರಾಣಾಂ ಪ್ರಯಸಃ ನ ಕ್ಷಮಾಂ ಮಹೇಕ್ಷಃ ಆನೀತಾಂ ದಶಶತಪುಂಭಿಃ ಅತ್ಯಶಕ್ತ್ಯಾ ಪ್ರೇಕ್ಷ್ಯ ಊಚೆ ವಿಪುಲಶಿಲಾಂ ಕ್ವಚಿತ್ ಸಹ ಮುಕ್ತಾಂ. ಅನ್ವಯ ನೋಡಿ. ಸಹ ಮಹೇಕ್ಷಃ, ಸಹ ಮಹೇಕ್ಷಃ ಆ ಪೂರ್ಣಪ್ರಜ್ಞಾಚಾರ್ಯರು, ಕ್ವಚಿತ್ ಒಂದಾನೊಂದು ಸ್ಥಳದಲ್ಲಿ ತೀರ್ಥಾರ್ಥಂ ತೀರ್ಥಕ್ಕೋಸ್ಕರ ದಶಶತಪುಂಭಿಃ ಆನೀತಾಂ ಸಾವಿರ ಜನರಿಂದ ತರಲ್ಪಟ್ಟ ಅತ್ಯಶಕ್ತ್ಯಾ ಮುಕ್ತಾಂ ಬಹಳವಾಗಿ ಸೋತು ಹೋದುದರಿಂದ ಮಧ್ಯದಲ್ಲಿ ಬಿಡಲ್ಪಟ್ಟ ಪೃಥುತರವ ಪ್ರಪಾತಿವಾರಾಂ ಅತ್ಯಂತ ಎತ್ತರವಾದ ದಡದಿಂದ ಬೀಳುವ ನೀರಿನ ರಯಸಃ ನ ಕ್ಷಮಾಂ ವೇಗವನ್ನು ತಡೆಯಲು ಯೋಗ್ಯವಾದ
ವಿಪುಲ ಶಿಲಾಂ ದೊಡ್ಡ ಬಂಡೆ ಕಲ್ಲನ್ನು ವಿಪುಲ ಶಿಲಾಂ ದೊಡ್ಡ ಬಂಡೆ ಕಲ್ಲನ್ನು ಪ್ರೇಕ್ಷ ಊಚೆ ನೋಡಿ ಹೇಳಿದರು. ಪ್ರೇಕ್ಷ ಊಚೆ ನೋಡಿ ಹೇಳಿದರು. ಪ್ರಶ್ನೆ ಇದ್ರೆ ಕೇಳಿ. ಸಾವಿರ ಜನಗಳಿಂದ ಆಮೇಲೆ ಏನು ಹೇಳಿದ್ರೆ ಕುಂಬಿ ಅಂತ ಇರ್ಬೇಕು. ಒಂದೇ ನಿಮಿಷ. ಸಾವಿರ ಜನರಿಂದ ತರಲ್ಪಟ್ಟ. ಸರಿ, ಮುಂದೆ ಹೋಗೋಣ. ಆಚಾರ್ಯರಿಗೂ ಆ ಜನರಿಗೂ ಏನು ಸಂಭಾಷಣೆ ನಡೆಯಿತು, ಹೇಗೆ ಸಂಭಾಷಣೆ ನಡೆಯಿತು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಲೋಕಾನಾಮುಪಕೃತಯೇ ಕುತಃ ಶಿಲೇಯಂ ನಿನ್ನೇನೋ ಇತಿ ಜನತಾ ಜಗಾದ ತತ್ರ ನೇತಾರೋ ಯತಿವರಮಾನವಾನ ಹೀಮಾಂ ಭೀಷ್ಮಶ್ಚೇದಿಹಯತ ತೇನ ಯೇನ ಮೇ ವೇತಿ. ನೋಡಿ, ಆಚಾರ್ಯರು ಹೇಳ್ತಾ ಇದ್ದಾರೆ, ಎಲೈ ಜನರೇ, ನೀವು ಜನರ ಉಪಕಾರಕ್ಕಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಸ್ನಾನಪಾನಾದಿಗಳಿಗೆ ಬಂದಂತಹ ಒಂದು ನದಿಯ ಪ್ರವಾಹ ಕಡಿಮೆ ಆಗಲಿ, ಒಳ್ಳೆ ಸದ್ಬುದ್ಧಿಯಿಂದಾಗಿಯೇನೆ ನೀವು ಈ ಬಂಡೆ ಕಲ್ಲನ್ನ ಇಲ್ಲಿವರೆಗೆ ತಂದ್ರಿ. ಇಲ್ಲೇ ಇಟ್ಬಿಟ್ರಲ್ಲ, ಅಲ್ಲಿ ಇಡ್ಬೇಕಲ್ಲ, ನೀವು ಮುಂದೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಡ್ಬೇಕಾಗಿತ್ತು, ಯಾಕೆ ತೆಗೆದು ಅದನ್ನ ತೆಗೆದು ಇಡ್ಲಿಲ್ಲ ಅಂತ ಆಚಾರ್ಯರು ಕೇಳ್ತಾರಂತೆ. ಯಾಕೆ ಹೀಗೆ ಮಾಡಿದ್ರಿ, ಒಳ್ಳೆ ಕೆಲಸವನ್ನೇ ಮಾಡ್ತಿದ್ರಿ ಅಂತಂದಾಗ ಅದಕ್ಕೆ ಅಲ್ಲಿರುವಂತ ಜನರು ಹೇಳ್ತಾರೆ, ಸೋತು ಸುಣ್ಣ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಯತಿಶ್ರೇಷ್ಠರೇ, ಮಹಾಯತಿಗಳೇ, ನೋಡ್ರಿ, ಇಂತಹ ದೊಡ್ಡ ಗಾತ್ರದ ಬಂಡೆ ಕಲ್ಲನ್ನ ಇಲ್ಲಿ ತನಕ ತಂದದ್ದೇ ದೊಡ್ಡದು. ಈಗ ಅಂತರೂ ಮನುಷ್ಯರಲ್ಲಿ ಈ ಒಂದು ಬಂಡೆ ಕಲ್ಲನ್ನ ಅಲ್ಲಾಡಿಸೋರು ಯಾರು ಇಲ್ಲ, ಎತ್ತಿಡೋದು ಬಿಡಿ, ಅಲ್ಲಾಡಿಸೋರು ಯಾರು ಇಲ್ಲ. ಒಂದು ವೇಳೆ ಭೀಮಸೇನ ಏನಾದ್ರೂ ಇದ್ದಿದ್ರೆ ಈ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ನೋ ಏನೋ, ಅವನಿಗೂ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಮಗೂ ಅವನ ಬಗ್ಗೆ ಸಂಶಯವೇ ಇದೆ ಅಂತ ಅರ್ಥ ಏನು? ಅಷ್ಟು ಭಾರವಾದ ಕಲ್ಲು ನಮ್ಮಿಂದ ಆಗಿಲ್ಲ, ಆದ್ರಿಂದ ಇದನ್ನ ಇಲ್ಲೇ ಬಿಟ್ಟಿದ್ದೇವೆ ಅಂತ ಅರ್ಥ. ಮಧ್ಯದಲ್ಲಿ ಭೀಮಸೇನನ್ನು ತಗೊಂಡ್ರು ಅಷ್ಟೇ. ಭೀಮಸೇನ ಇದ್ದಿದ್ರೆ ಏನೋ ಸ್ವಲ್ಪ ತೆಗೆದಿಡಬಹುದಿತ್ತೋ ಏನೋ, ಅದು ನನಗೆ ಡೌಟ್ ಇದೆ. ಅವನಿಂದ ಆಗೋದಿಲ್ಲ, ಅವನಿಂದನೇ ಆಗಿಲ್ಲ ಅಂತಂದ ಮೇಲೆ ನಮ್ಮಿಂದ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಯತಿಗಳೇ, ನಮ್ಮಿಂದ ಆಗ್ಲಿಲ್ಲ, ಅದರಿಂದಾಗಿ ಇಲ್ಲೇ ಒಂದು ಮಾರ್ಗದ ಮಧ್ಯದಲ್ಲಿ ಏನೇ ಈ ಒಂದು ಕಲ್ಲೆಯನ್ನ ಬಿಟ್ಟಿದ್ದೇವೆ ಅಂತ ಜನರು ಉತ್ತರ ಕೊಡ್ತಾರೆ. ಪದಚ್ಛೇದ. ಲೋಕಾನಾಮುಪಕೃತಯೇ ಕುತಃ ಶಿಲಾ ಇಯಂ ನಿನ್ನೆ ನೋ ಇತಿ ಜನತಾ ಜಗಾದ ತತ್ರ ನೇತಾರಃ ಯತಿವರ ಮಾನವಾ ನ ಹಿ ಇಮಾಂ ಭೀಮಃ ಚೇತ್ ಇಹ ಯತತೆ ನಯೇತ್ ನ ವಾ ಇತಿ. ಅನ್ವಯ ನೋಡಿ. ಲೋಕಾನಾಮುಪಕೃತಯೇ,
ಲೋಕಾನಾಂ ಉಪಕೃತಯೇ ಜನರ ಉಪಕಾರಕ್ಕಾಗಿ ಜನರ ಉಪಕಾರಕ್ಕಾಗಿ ಇಯಂ ಶಿಲಾ ಈ ಬಂಡೆಯು ಇಯಂ ಶಿಲಾ ಈ ಬಂಡೆಯು ಕುತಃ ನೋ ನಿನ್ನೆ ಕುತಃ ನೋ ನಿನ್ನೆ ಯಾಕೆ ಒಯ್ಯಲ್ಪಡಲಿಲ್ಲ ಯಾಕೆ ಒಯ್ಯಲ್ಪಡಲಿಲ್ಲ ಇತಿ ಹೀಗೆಂದು ಕೇಳಿದಾಗ ಇತಿ ಹೀಗೆಂದು ಕೇಳಿದಾಗ ತತ್ರ ಜನತಾ ಅಲ್ಲಿರುವ ಜನರ ಸಮೂಹವು ತತ್ರ ಜನತಾ ಅಲ್ಲಿರುವ ಜನರ ಸಮೂಹವು ಯತಿವರ ಸನ್ಯಾಸಿ ಶ್ರೇಷ್ಠರೇ ಯತಿವರ ಸನ್ಯಾಸಿ ಶ್ರೇಷ್ಠರೇ ಇಮಾಂ ನೇತಾರಃ ಇಮಾಂ ನೇತಾರಃ ಈ ಬಂಡೆಯನ್ನು ಒಯ್ಯುವವರು ಈ ಬಂಡೆಯನ್ನು ಒಯ್ಯುವವರು ಮಾನವಾಹ ನಹಿ ಮನುಷ್ಯರಲ್ಲ ಮಾನವಾಹ ನಹಿ ಮನುಷ್ಯರಲ್ಲ ಭೀಮಃ ಏವ ಭೀಮಸೇನನು ಈ ಬಂಡೆಯನ್ನು ಒಯ್ಯುವ ವಿಷಯದಲ್ಲಿ ಭೀಮಃ ಏವ ಭೀಮಸೇನನು ಈ ಬಂಡೆಯನ್ನು ಒಯ್ಯುವ ವಿಷಯದಲ್ಲಿ ಯತತೆ ಚೇತ್ ಪ್ರಯತ್ನಿಸಿದರೆ ಯತತೆ ಚೇತ್ ಪ್ರಯತ್ನಿಸಿದರೆ ನಯೇತ್ ವಾ ನಯೇತ್ ವಾ ಒಯ್ಯಲಾದೀತೋ ಏನೋ ಒಯ್ಯಲಾದೀತೋ ಏನೋ ನಯೇತ್ ವಾ ಒಯ್ಯಲಾದೀತೋ ಏನೋ ಇತಿ ಜಗಾದ ಹೀಗೆಂದು ಹೇಳಿತು ಇತಿ ಜಗಾದ ಹೀಗೆಂದು ಹೇಳಿತು ಪ್ರಶ್ನೆ ಇದ್ರೆ ಕೇಳಿ ಪ್ರಶ್ನೆ ಇದೆನಾ ಮುಂದೆ ಹೋಗ್ಬೋದಲ್ಲ ಸರಿ ನಿನ್ನೇತಾಂ ಗಿರಿಮಿವ ವಾನರೀಕೃತಾತ್ಮ
लीलावत्करकमलेन सोमलेन तत्रापिन्यधिकतयास्य सूच्यतेलम् तत्तुङ्गाननुनिकषाधुनापि कर्म. ನೋಡಿ, ಆಚಾರ್ಯರೇನೇ ಹನುಮಂತರಾಗಿದ್ರು ತ್ರೇತಾಯುಗದಲ್ಲಿ. ಆದ್ರೆ ಪಾಪ ಅವರಿಗೆ ಪರ್ವತ ತರಬೇಕಾದ್ರೆ ಕಷ್ಟ ಆಗುತ್ತಂತೆ. ಇದೇ ಮಧ್ವದಲ್ಲಿ ಕೇಳ್ತೇವೆ, ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಭವತ್ ಪ್ರಯತ್ನಃ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರೇಯಸ್ಯ. ಪರ್ವತ ತರಬೇಕಾದ್ರೆ, ಕ್ಷಮಿಸಿ, ಪರ್ವತ ತರಬೇಕಾದ್ರೆ ಯಾವ ಕಷ್ಟವೂ ಆಗ್ಲಿಲ್ವಂತೆ. ರಾಮನ ಅರ್ಚನೆಗಾಗಿ ತರುವಂತಹ ಆ ಒಂದು ಹೂಗಳನ್ನ ತರಬೇಕು, ಬಹಳ ಬಹಳ ಕಷ್ಟ ಆಯ್ತು ಅಂತ. ಅಂತಹ ದೊಡ್ಡ ಪರ್ವತ, ಯಾವ ಪರ್ವತ ಅದು? ಗಂಗಮಾದನ ಅಲ್ಲ. ಲಕ್ಷ್ಮಣ ಮೂರ್ಛೆ ಹೋದಾಗ ಯಾವ ಪರ್ವತ ತಂದ್ರು? ಸೀನಿಯರ್ ಮೂಮೆಂಟ್. ಯಾರಾದ್ರೂ ಹೇಳ್ತೀರಾ? ನೆನಪಾಗೋದು. ಅಲ್ಲ, ಯಾವ ಔಷಧಿ ಇತ್ತು ಅದರಲ್ಲಿ? ಅದೇ 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 ಮೂರ್ಛೆಯಿಂದ ಸಂಜೀವಿನಿ ಸಂಜೀವನಿ ಪರ್ವತ. ಸಂಜೀವನಿ ಕ್ಲೂ ಕೊಟ್ಟ ಮೇಲೆ ಗೊತ್ತಾಯ್ತು. ಎಲ್ಲಾರು ತಪ್ಪು. ಅಯ್ಯೋ, ಔಷಧಿ ಸಂಜೀವಿನಿ ಪರ್ವತ ನೀವು ಶಭಾಷ್. ಇದು ಸ್ವಲ್ಪ ಕರೆಕ್ಟ್. ಯಾವ್ದು? ಔಷಧಿ ಅಲ್ಲಿರೋದು ಔಷಧ ಸಂಜೀವಿನಿ. ಆ ಪರ್ವತದ ಹೆಸರು ದ್ರೋಣಗಿರಿ ಅಂತ. ಶೂರ್. ಸರಿನಾ? ಈಗ ನನ್ನ ಮನೆ ಇದೆ ಇಲ್ಲಿ. ಇದು ಯಾರ ಮನೆ? ಕೃಷ್ಣನ್ ಮನೆ ಅಂತ ಹೇಳ್ತೇವೆ. ಆ ಮನೆ ಯಾವ್ದ್ರಿಂದ ಕಟ್ಟಿರೋದು? ಯಾವ್ದ್ರಿಂದ? ಅದು ಇಟ್ಟಿಗೆ ಉಸುಕಿನಿಂದ. ಅದು ಆ ಮನೆಗೆ ಒಂದು ಹೆಸರು ಇರುತ್ತೆ, ಅನುಗ್ರಹ ಅಂತ. ಈಗ ನಮ್ಮನೆ ಹೆಸರು ಅನುಗ್ರಹ ಅಂತ ಇದೆ. ಮನೆ ಏನಿದು? ಅನುಗ್ರಹ ಅಂತ ಮನೆ ಹೆಸರು. ಅದ್ರ ಅದೇನಂತೇವೆ? ಇದು ಕೃಷ್ಣಾಚಾರ್ಯ ಮನೆಯಪ್ಪ, ನಮ್ಮ ತಂದೆ ಹೆಸರು ಆನಂದಾಚಾರ್ಯ ಮನೆಯಪ್ಪ ಅಂತ ಹೇಳ್ತೇವೆ. ಹಂಗೆ ಅದಕ್ಕೊಂದು ಹೆಸರಿದೆ. ಆ ಒಂದು ವಸ್ತು, ಆ ಒಂದು ಔಷಧ ಅದರಲ್ಲಿ ಇತ್ತು. ಆದ್ರಿಂದಾಗಿ ನನ್ನ ಸಂಜೀವಿನಿ ಪರ್ವತ ಅಂತ. ನಿಜವಾದ ಹೆಸರು ದ್ರೋಣಗಿರಿ ಅಂತ ಅದರ ಹೆಸರು. ಆ ಪರ್ವತವನ್ನ ತರಬೇಕಾದ್ರೆ, ಅಂತ ದೊಡ್ಡ ಪರ್ವತವನ್ನ ತರಬೇಕಾದ್ರೇನೆ ಆರಾಮಾಗಿದ್ರು. ಆದ್ದರಿಂದ ಇದೇನ್ ದೊಡ್ಡ ವಿಷಯನೇ ಅಲ್ಲ. ಅದು ಸಣ್ಣ ಒಂದು ಬಂಡೆ ನೆಟ್ಟಿಡೋದು ಏನ್ ದೊಡ್ಡದು? ಅನಾಯಾಸವಾಗಿ ಸಣ್ಣ ಸಣ್ಣ ಮಕ್ಕಳು, 5-6 ತಿಂಗಳ, ಇದೊಂದು ಎಷ್ಟು 1 ವರ್ಷದ ಕೂಸು ಕಲ್ಲನ್ನ ಒಗೆದ ಹಾಗೆ ಈ ಒಂದು ದೊಡ್ಡದಾದ ಬಂಡೆಕಲ್ಲನ್ನ, ಅಡ್ಡದಾದ ಬಂಡೆಕಲ್ಲನ್ನ ತೆಗೆದುಕೊಂಡು ಹೋಗಿ ಇಡಬೇಕಾದ ಸ್ಥಳದಲ್ಲಿ ಸರಿಯಾಗಿ ಇಟ್ಟರಂತೆ ಆಚಾರ್ಯರು. ಅಂತಹ ಅದ್ಭುತವಾದ ವ್ಯಾಪಾರವನ್ನ ನೋಡಿ, ಅತಿಮಾನುಷವಾದ ವ್ಯಾಪಾರ, ಯಾರಿಂದಲೂ ಸಾಧ್ಯ ಇಲ್ಲ. ಭೀಮಸೇನಿಂದಲೇ ಆಗತ್ತೋ ಇಲ್ಲೋ ಅಂತ ಡೌಟ್ ಪಟ್ಟಿದ್ರು ಅವರು. ಇವರು ಹೀಗೆ ಮಾಡೋದ್ರೆ ಭೀಮನಿಂದ ಆಗತ್ ಬಿಡಪ್ಪ ಅಂತ ಅವರ ಸಂಶಯ ಪರಿಹಾರ ಆಯಿತು. ಇವರೇ ಭೀಮ ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಮಹಾಜ್ಞಾನಿಗಳು ಆ ಜನರು ಅಂತೇನಿರ್ಲಿಲ್ಲ. ಆದ್ರೆ ಈ ಶಿಷ್ಯರಿಗೆಲ್ಲ ಗೊತ್ತಿತ್ತು. ಕುರುಕ್ಷೇತ್ರಕ್ಕೆಲ್ಲ ಅವರು ಹೋದಾಗ, ಸಂಚಾರ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಗದೆಯನ್ನ ತೆಗೆದುಕೊಂಡು ತಮ್ಮ ಭುಜದ ಮೇಲೆ ಇಟ್ಟುಕೊಂಡಿದ್ದೆಲ್ಲ ನೋಡಿದ್ದಾರೆ. ಕುಸ್ತಿಗೆ ಎಲ್ಲ ಕರೆದಾಗ ಎಲ್ಲರನ್ನೂ ಯುಗಪತ್ ಕೆಳಗಡೆ ಹಾಕಿ ಅವರ ಮೇಲೆ ಕುಳಿತಿದ್ದರು. ಎಲ್ಲಾ ಶಿಷ್ಯರು ಬೇಡ್ಕೊಂಡಿದ್ರು, ಸೌಮೇರವಂ ಗೌರಮವಾವಹಂತಿ ತವಾಂಗ ಮಂಗಾಂಗುಲಯಶ್ಚ ನಂಗೆ ಪುರಾ ವಿನಶ್ಯಾಮಿತೋ ದಯಾಲೋ ಸ್ವಾಮಿನ್ ವಿಮುಂಚೇತ್ ಯದವಂಸ್ತದಾತೆ. ಗುರುಗಳೇ ಬಿಟ್ಟು ಬಿಡ್ರಿ, ದಯವಿಟ್ಟು ಬಿಟ್ಟು ಬಿಡ್ರಿ, ಹೋಗೇ ಬಿಡ್ತದೆ ಪ್ರಾಣ. ಪ್ರಾಣದೇವರೇ ನನ್ನ ಮೇಲೆ ಕೂತಿದ್ರು ಪ್ರಾಣ ಹೋಗುತ್ತೆ.
ಒಂದೊಂದು ಅಂಗಗಳು ಮೇಲು ಬರುವುದಷ್ಟು ಭಾರ ಉಂಟು ಮಾಡ್ತಾ ಇವೆ. ಭೀಮ ಅಂತ ಗೊತ್ತಿತ್ತು, ಶಿಷ್ಯರಿಗೆ ಗೊತ್ತಿತ್ತು, ಆದ್ರೆ ಆ ಜನರಿಗೆ ಗೊತ್ತಿರ್ಲಿಲ್ಲ. ಇದು ಇಟ್ಟದ್ದು ಹಾಗೆ ಅವರು ಈ ಅದ್ಭುತವಾದ ಒಂದು ವ್ಯಾಪಾರವನ್ನು ಇಟ್ಟಿದ್ದರಿಂದ ಯಾವ ನದಿಗೆ ಇಟ್ಟರು ಅವರು ಹಿಂದೆ ಹೇಳಿದ್ದೆ ನಾನು. ಯಾವ ನದಿಗೆ ಅಡ್ಡವಾಗಿ ಇಟ್ರು? ಭದ್ರಾ. ಹಾ, ಶಭಾಷ್, ಭದ್ರಾ ನದಿಗೆ. ಆ ಭದ್ರಾ ನದಿಗೆ ಅವರು ಆ ಒಂದು ಕಲ್ಲನ್ನ ಅಡ್ಡವಾಗಿ ಇಟ್ಟಾಗ ಆ ಭದ್ರಾ ನದಿ ತುಂಗಾ ನದಿಗೆ ಸೇರ್ತಂತೆ. ಅದೇ ಈಗ ತುಂಗಭದ್ರಾ ಅಂತ ಆಗಿದೆ. ನಮ್ಮ ಊರಿನ ಜನತೆ ಎಲ್ಲಾ ಕುಡಿಯುವಂಥದ್ದು ಅದೇ ನೀರು. ಅದಕ್ಕೆ ಗಂಗಾ ಸ್ನಾನ ತುಂಗಾಪಾನ ಅಂತ ಅನ್ನೋದು. ಪ್ರತಿದಿನ ನೀರು ಕುಡಿಬೇಕು, ಮಧ್ವಾಚಾರ್ಯ ನೆನಪು ಮಾಡ್ಕೊಳ್ಬೇಕು ನಾವೆಲ್ಲ, ನಮ್ಮ ಪ್ರಾಂತ್ಯದವರು ವಿಶೇಷವಾಗಿ. ಆಚಾರ್ಯ ಇಟ್ಟಂತಹ ಕಲ್ಲಿನ ಸ್ಪರ್ಶದಿಂದ ಆ ಕಲ್ಲನ್ನ ತಾಕಿ ಎಲ್ಲ ನೀರು ಬರ್ತಾ ಇದೆ ಇಲ್ಲಿ. ಭದ್ರಾ ನದಿ ಅದು ತುಂಗೆಯ ಹತ್ತಿರ, ಅದು ಕಲ್ಲಿಟ್ಟದ್ದರಿಂದ ಆ ನದಿ ಕವಲು ಒಡೆದು ತುಂಗೆಗೆ ಸೇರ್ತಾಳೆ. ಅದರಿಂದ ತುಂಗಭದ್ರಾ ಅಂತ ನದಿ ಉತ್ಪತ್ತಿ ಆಗತ್ತೆ. ಅದು ಯಾವ ಊರು ಅಂತಂದ್ರೆ ಕಳಸ ಅಂತ ಊರು. ಕೇಳಿರ್ಬೇಕು ಯಾರಾದ್ರೂ, ಅಲ್ಲಿರೋರು ಗೊತ್ತಿರುತ್ತಾ? ರುಕ್ಮಿಣಿಯವರೇ, ಹೇಗೆ ಕಳಸ ಕೇಳಿದಿರಲ್ಲ? ಕೇಳಿದ್ವಿ ಕೇಳಿದ್ದೀನಿ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಮುಂದೆ ಆ ಕಡೆ ಇದೆಯಲ್ಲ ಕಲಶ. ಕಲಶ ಸೋರಬ್ ಸೋರಬ್ ಕಳಶ ಪೂರ್ಣ. ಅದೆಲ್ಲ. ಕಲಶ ಅದೇ ತಾನೆ? ಹೌದು ಹೌದು ಹೊರನಾಡ್ ಹೋಗ್ತಾ ಸಿಕ್ಕತ್ತಲ್ಲ, ಅದೇ ತಾನೆ ಕಲಶ? ಹೌದು ಹೌದು. ಹೌದು ಹೌದು ಅದೇ. ಆ ಕಳಸ ಎಂಬಂತಹ ಊರಿನಲ್ಲಿ ಅವರು ಇಂತಹ ಅದ್ಭುತವಾದ ವ್ಯಾಪಾರವನ್ನ ಮಾಡಿ ಅಲ್ಲಿರುವಂತಹ ಜನರಿಗೆ ಆಶ್ಚರ್ಯವನ್ನ ಉಂಟು ಮಾಡಿಸಿದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಏನ್ ದೊಡ್ಡದಲ್ಲ, ಹನುಮಂತನಾಗಿದ್ದಾಗ್ಲೇನೆ ಮಾಡಿದ್ದಾರೆ. ಭೀಮನಾಗಿದ್ದಾಗ್ಲೂ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿದ್ದಾರೆ. ಆನೆಗಳನ್ನೇ ಎತ್ತೆತ್ತು ಒಗೆದಿದ್ದಾರೆ. 5 ಬೆಟ್ಟಿನಲ್ಲಿ 4 ಸಂಧಿಗಳು. ಆ 4 ಸಂಧಿಗಳಲ್ಲಿ 4 ಆನೆ ಬಾಲವನ್ನು ಹಿಡಿದು ತಿರುಗಿಸ್ತಾ ಇದ್ರಂತ ಅವರು. ಹೇಗ್ ಸಾಧ್ಯ? ಸರಿ, ಅದು ಹೇಳಬಹುದೇ ಹೊರತು ಅದನ್ನು ಊಹೆನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗೆ ವಾಯುದೇವರ ಒಂದು ವ್ಯಾಪಾರ. ಪದಚ್ಛೇದ ನೋಡಿ. ನಿನ್ನೆ ತಾಂ ಗಿರಂ ಇವ ವಾನರೀಕೃತಾತ್ಮ ಲೀಲಾವತ್ ಕರಕಮಲೇನ ಸಹ ಅಮಲೇನ ತತ್ರ ಅಪಿ ನ್ಯಧಿತ ತಯಾ ಅಸ್ಯ ಸೂಚ್ಯತೆ ಅಲಂ ತತ್ ತುಂಗಾಂ ತನು ಇಕಷಾ ಅಧುನಾ ಅಪಿ ಕರ್ಮ. ಅನ್ವಯ ನೋಡಿ. ಸಹ ಆ ಮಧ್ವಾಚಾರ್ಯರು ಅಮಲೇನ ನಿರ್ದೋಷವಾದ ಲೀಲಾವತ್ ಕರಕಮಲೇನ ಆಯಾಸವಿಲ್ಲದ ತಾವರೆಯಂತಹ ಕೈಯಿಂದ ತಾಂ ಆ ಬಂಡೆಯನ್ನು ವಾನರೀಕೃತಾತ್ಮ ಹನುಮಂತನೆಂಬ ಕವಿಯಾಗಿ ಮಾಡಲ್ಪಟ್ಟ ಸ್ವರೂಪವುಳ್ಳ ತಾನು, ಹನುಮಂತನೆಂಬ ಕಪಿಯಾಗಿ
ಮಾಡಲ್ಪಟ್ಟ ಸ್ವರೂಪವುಳ್ಳ ತಾನು ಗಿರಿಂ ಇವ ಗಿರಿಂ ಆಚಾರ್ಯ ಇವ ಆಚಾರ್ಯ ಆಚಾರ್ಯ ಇನ್ನೊಮ್ಮೆ ಹೇಳ್ಬೇಕು ಆಚಾರ್ಯ. ಹನುಮಂತನೆಂಬ ಕಪಿಯಾಗಿ ಮಾಡಲ್ಪಟ್ಟ ಹನುಮಂತನೆಂಬ ಕಪಿಯಾಗಿ ಮಾಡಲ್ಪಟ್ಟ ಸ್ವರೂಪವುಳ್ಳ ತಾನು ಹನುಮಂತನೆಂಬ ಕಪಿಯಾಗಿ ಮಾಡಲ್ಪಟ್ಟ ಸ್ವರೂಪವುಳ್ಳ ತಾನು ಗಿರಿಂ ಇವ ಗಿರಿಂ ಇವ ಸಂಜೀವಿನಿ ಔಷಧಿಯುಳ್ಳ ದ್ರೋಣಗಿರಿ ಪರ್ವತವನ್ನೆಂಬಂತೆ ಸಂಜೀವಿನಿ ಔಷಧಿಯುಳ್ಳ ದ್ರೋಣಗಿರಿ ಪರ್ವತವನ್ನೆಂಬಂತೆ ನಿನ್ನೆ ಒಯ್ದರು ನಿನ್ನೆ ಒಯ್ದದ್ದು ನಿನ್ನೆ ಅಲ್ಲ, ತ್ರೇತಾಯುಗದಲ್ಲಿ. ಆಚಾರ್ಯ ಇದು ಸಂಜೀವಿನಿ ಹಾ. ಔಷಧಿಯುಳ್ಳ ದ್ರೋಣಗಿರಿ ಪರ್ವತವನ್ನೆಂಬಂತೆ ಒಯ್ದರು. ನಿನ್ನೆ ನಿನ್ನೆ ಒಯ್ದರು. ಅಪಿ ತತ್ರ ನ್ಯಧಿತ ಅಪಿ ತತ್ರ ನ್ಯಧಿತ ಅಲ್ಲೇ ಇಟ್ಟರು. ಎಲ್ಲಿ ತಗೊಂಡೋಗಿದ್ರು ಅಲ್ಲೇ ಇಟ್ರು. ಮತ್ತು ಅಲ್ಲೇ ಇಟ್ಟರು. ಆಚಾರ್ಯ ಒಂದ್ ಸ್ವಲ್ಪ ನಿಧಾನ ಆಚಾರ್ಯ. ನಿನ್ನೆ ಒಯ್ದರು ಆಮೇಲೆ ಅಪಿ ತತ್ರ ನ್ಯಧಿತ ಅಪಿ ತತ್ರ ನ್ಯಧಿತ ಮತ್ತು ಅಲ್ಲಿ ಇಟ್ಟರು ಮತ್ತು ಅಲ್ಲೇ ಇಟ್ಟರು. ಅದು ಇಟ್ಟಿದ್ದಲ್ಲ, ಒಗದೆದ್ದು. ನ್ಯಧಿತ ಅಂತ ಇದಾದ್ರೆ ಇಟ್ಟರು ಅಂತ ಹೇಳ್ಬೇಕಷ್ಟೆ. ತಯಾ ಆ ಬಂಡೆಕಲ್ಲಿನಿಂದ ಅಸ್ಯ ತತ್ಕರ್ಮ ಆ ಆಚಾರ್ಯರ ಆ ಮಹಾಕಾರ್ಯವು ತುಂಗಾಂ ನಿಕಷ ತುಂಗಾ ನದಿಯ ಹತ್ತಿರ ಅಧುನಾ ಅಪಿ ಈಗಲೂ ಕೂಡ ಅಲಂ ಚೆನ್ನಾಗಿ ಸೂಚ್ಯತೆ ನನು ಸೂಚಿಸಲ್ಪಡುತ್ತದೆಯಷ್ಟೇ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಆಚಾರ್ಯ ಹಿಂದಿಂದರ್ದು ಕೇಳ್ಬೋದಾ?
ಹಾ ಕೇಳಿ ಕೇಳಿ ಯಾವ್ದು ಅಲ್ಲ ಲಾಸ್ಟ್ ಲೈನು ಭೀಮಶ್ಚೇದಿಹ ಯತತೆ ನ ಹ್ಮ್ ಏ ನ ವೇತಿ ಅಂತ ಇದೆ ಹ್ಮ್ ಕರೆಕ್ಟಾ? ಅದು ನೀವು ಲಾಸ್ಟ್ ವರ್ಡ್ ನ ಏತೇತ್ ಏತವತ್ ಅಂತಂದ್ರಿ. ಅದು ಎಲ್ಲಿ? ನಯೇತ್ ನಯೇತ್ ವಾ ನಯೇತ್ ವಾ ಒಯ್ಯಲು ಸಮರ್ಥನಾದಾನೋ ಏನೋ. ಅಥ್ವಾತ್ ಎಲ್ಲಿ ಕಾಣಿಸಲ್ತು ನಮ್ಗೆ. ಅದು ಕೊನೆ ವರ್ಡ್ ಹ್ಮ್ ನಯೇನ್ ನವೇತಿ ಇದೆಯಲ್ಲ ಅದು ನಯೇತ್ ವಾ. ಹ್ಮ್ ಏನ್ ನಯೇತ್ ವೇತಿ? ಅಲ್ಲ ನಯೇತ್ ನ ವಾ ಇತಿ. ಹಾ ಹ್ಮ್. ಸರಿ. ಹಾಗೆ ಹ್ಯಾವ್ ಟು ಬ್ರೇಕ್ ಇಟ್. ಏನ್ ಹ್ಮ್ ಹೋಗಿ ಎತ್ತಾಗತ್ತೆ. ನಯೇನ್ ನವೇತಿ ವಾ ನ ವೇತೀತಿ ವಾ ಇತಿ. ವಾ ಇತಿ. ವಾ ಇತಿ. ಸೂಪರ್ ಸೂಪರ್. ಆಮೇಲೆ ಭೀಮೇಶ್ಚಿದ ಅಂಬುದು ಅದು ಭೀಮ ಏವ ಭೀಮಃ ಯ ಇಹ. ಹಾ ಸರಿ. ಯತತೆ ಚೇತ್ ಭೀಮಸೇನನು ಅಲ್ಲ ಭೀಮಃ ಇಹ ಭೀಮಸೇನನು ಈ ಬಂಡೆಯನ್ನು ಒಯ್ಯುವ ವಿಷಯದಲ್ಲಿ ಯತತೆ ಚೇತ್ ಪ್ರಯತ್ನಿಸಿದರೆ ಆಗಬಹುದು. ನ ಆಯ್ತಾ? ಏತ್ ನ ವೇ ಇತಿ. ಹ್ಮ್ ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಸುಮಂಧೇಶ.